ಇವತ್ತು ತುಂಬಾ ಡಿಸಪಾಯಿಂಟ್ ಅನ್ಸಿದ್ದು ಈ ಅಗ್ನಿ ಪರೀಕ್ಷೆನಲ್ಲಿ ಒಬ್ಬ ಬ್ರೋ ಬಂದಿದ್ರು. ಅವರು ಗಿನ್ನಿಸ್ ರೆಕಾರ್ಡ್ ಡಾಕ್ಯುಮೆಂಟ್‌ನ ಹರಿದಾಕ್ಬಿಟ್ರು ಅಂಡ್ ಹೊಡೆದಾಕ್ಬಿಟ್ರು. ಆಮೇಲೆ ಅದನ್ನ ಫ್ರಾಂಕ್ ಅಂದ್ರು ಮತ್ತೆ ಒರಿಜಿನಲ್ ಸರ್ಟಿಫಿಕೇಟ್ ಕೊಟ್ರು. ಬಟ್ ಇಲ್ಲಿ ಗಿನ್ನಿಸ್ ರೆಕಾರ್ಡ್‌ಗಿರೋ ವ್ಯಾಲ್ಯೂನ ಬ್ರೋ ಅಂದ್ರೆ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಇದು ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕಮರ್ಷಿಯಲ್. ಇದು ಮನಿಗೋಸ್ಕರ ಮಾಡ್ತಾ ಇರೋ ಪ್ರೋಗ್ರಾಮ್. ಅದಂತೂ ಎಲ್ಲರೂ ನೋಟಿಸ್ ಮಾಡ್ಬೇಕಾಗಿರೋ ಪಾಯಿಂಟ್. ಗಿನ್ನಿಸ್ ರೆಕಾರ್ಡ್ ಅನ್ನೋದು ದುಡ್ಡು ಕೊಟ್ರೆ ಯಾರು ಕೊಡಲ್ಲ ಸರ್. ಗಿನ್ನಿಸ್ ರೆಕಾರ್ಡ್ ಅನ್ನೋದು ಅದು ಆ ಬ್ರದರ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಷ್ಟೋ ವರ್ಷ ಶ್ರಮ ಇರೋದ್ರಿಂದೇ ಇರುತ್ತೆ. ಎಷ್ಟೋ ವರ್ಷ ಸಾಧನೆ ಮಾಡಿ ಅವ್ರು ಲೈವಲ್ಲಿ ನೋಡಿ ಎಲ್ಲ ವೆರಿಫೈ ಮಾಡಿದ್ಮೇಲೆ ನಮ್ಗೆ ಡಾಕ್ಯುಮೆಂಟ್ ಅನ್ನೋದು ಕೊಡೋದು. ಮತ್ತೆ ಆ ರೆಕಾರ್ಡ್ ನಮ್ಮ ಹೆಸರನ್ನ ಅನ್ನೋದು ಸೇರಿಸ್ತಾರೆ. ಅಂಥದಕ್ಕೆ ನೀವು ಕೊಡೋ ವ್ಯಾಲ್ಯೂ ಏನಂದ್ರೆ ಒಂದು ಸಣ್ಣ ಪ್ರೋಗ್ರಾಮು. ಈವನ್ ಗಿನ್ನಿಸ್ ರೆಕಾರ್ಡ್ ಮುಂದೆ ಈ ಪ್ರೋಗ್ರಾಮ್ ಅನ್ನೋದು ತುಂಬಾ ಸಣ್ಣದೆ. ಈ ಪ್ರೋಗ್ರಾಮ್ಗೋಸ್ಕರ ಕಿತ್ತಾಕಿದ್ದೀರಾ. ಅದು ಎಷ್ಟವರೆಗೂ ಕರೆಕ್ಟು. ನೆಕ್ಸ್ಟ್ ಟೈಮು ಗಿನ್ನಿಸ್ ರೆಕಾರ್ಡ್ ಅವ್ರು ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ನೋಡಿ ಸರ್, ಇಂಥವ್ರು ಸುಮ್ಮನೆ ಏನು ಗಿನ್ನಿಸ್ ರೆಕಾರ್ಡ್ ಕೊಡ್ತೀರಾ. ಹಿಂಗಿರೋ ನೀವು ಇನ್ನೊಂದು ಲೈಫಲ್ಲಿ ಆಪ್ಷನ್ ಬಂದ್ರೆ ರಿಮೂವ್ ಮಾಡಿ ಹೋಗ್ತೀರಾ, ನಾವು ಕೊಡಲ್ಲ ಅಂದ್ಬಿಟ್ಟು ರಿಸ್ಟ್ರಿಕ್ಷನ್ ರೂಲ್ಸ್ ಆದ್ರೂ ಇಡಿ ಸರ್. ಇನ್ ಕೇಸ್ ಈ ತರ ಹಾಕೋದು ಫ್ರಾಂಕಿಂಗ್ ಮಾಡಿದೀವಿ ಅಂದ್ರೆ ನಿಮ್ಮ ಹತ್ರ ಇರೋ ಎಲ್ಲ ಡಾಕ್ಯುಮೆಂಟ್ಸ್ ನಾವು ರಿಕವರಿ ಮಾಡ್ಕೊಂತೀವಿ, ನಿಮ್ಮನ್ನ ಇದರಿಂದ ರಿಮೂವ್ ಮಾಡ್ತೀವಿ ಅಂದ್ಬಿಟ್ಟು ಒಳ್ಳೆ ವಾರ್ನಿಂಗ್ ಆದ್ರೂ ಕೊಡಿ ಸರ್. ಆವಾಗ ಈ ತರದೆಲ್ಲ ಕಡಿಮೆ ಆಗುತ್ತೆ. ಆ ಬ್ರದರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ತುಂಬಾ ಡಿಸಪಾಯಿಂಟ್ ಆಗಿತ್ತು ಬ್ರೋ. ಗಿನ್ನಿಸ್ ರೆಕಾರ್ಡ್ ಅರ್ಧಾಕೋ ಅಷ್ಟು ವ್ಯಾಲ್ಯೂ ಆ ಶೋಗಿಲ್ಲ. ನೀವು ಫೀಲ್ ಆಗಿರ್ಬೋದು ಅಷ್ಟು ವರ್ತ್ ಇದೆ ಅಂತ. ಫಸ್ಟ್ ಅಷ್ಟು ವರ್ತ್ ಅನ್ನೋದು ಆ ಶೋ ಇಲ್ಲ ಬ್ರೋ ಗಿನ್ನಿಸ್ ರೆಕಾರ್ಡ್ ಮುಂದೆ. ಇನ್ನು ನೆಕ್ಸ್ಟ್ ನಮ್ಗೆ ತುಂಬಾ ಇಷ್ಟ ಆಗಿದ್ದು ಅಂಕು ಡುಂಕು ಮಂಜು ಅವರು. ಮಂಜು ಅವರು ಯೂಶಲಿ ರೀಲ್ಸ್ ಮಾಡ್ತಾರೆ. ಅದಕ್ಕೆ ಪಾಸಿಟಿವ್ ವೈಬ್ಸ್ ಇದೆ, ನೆಗೆಟಿವ್ ವೈಬ್ಸ್ ಇದೆ, ಸ್ವಲ್ಪ ನೆಗೆಟಿವ್ ಜಾಸ್ತಿನೇ ಇದೆ. ಬಟ್ ಈ ಶೋನಲ್ಲಿ ಅವರು ಟು ಬಿ ಆನೆಸ್ಟ್ ತುಂಬಾ ಅಂದರೆ ತುಂಬ ಆನೆಸ್ಟ್ ಆಗಿದ್ರು. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ರು. ಅವ್ರಿಗೆ ಕೊಟ್ಟಿದ್ದ ಟಾಸ್ಕನ್ನೇ ಸಂಗೀತ ಪ್ರಪೋಸ್ ಮಾಡಿ ಅವ್ರಿಗೆ ಇಷ್ಟ ಎಲ್ಲ ಮಾಡಿಲ್ಲ, ಅದು ಕರೆಕ್ಟೇ. ಅವ್ರಿಗೆ ಇಷ್ಟ ಆಗಿಲ್ಲ ಮಾಡಿಲ್ಲ. ಅದು ಬಿಟ್ಬಿಟ್ರೆ ಇವರು ಹೋಗು ಅನ್ನೋದು ಇದೇನು ಅವರಪ್ಪ ಆಸ್ತಿನೂ ಅಲ್ಲ, ಅವರಪ್ಪ ಶೋನೂ ಅಲ್ಲ, ಅವರು ಪ್ರೊಡ್ಯೂಸರ್ ಅಲ್ಲ, ಅವರು ಅಲ್ಲಿ ಕೆಲ್ಸಕ್ಕೆ ಮಾಡಕ್ಕೆ ಬಂದಿರೋದೆ. ಇನ್ ಕೇಸ್ ಮಂಜು ನಾಳೆ ಅದಕ್ಕೆ ಜಾಯ್ನ್ ಆಗಿರೋ ಅವ್ರಿಗೂ ಒಂದು ಪೇಮೆಂಟ್ ಅನ್ನೋದು ಬರ್ತಾ ಇತ್ತು, ಅವ್ರಿಗೂ ಒಂಥರ ರೆಸ್ಪೆಕ್ಟ್ ಅನ್ನೋದು ಇರ್ತಾ ಇತ್ತು. ಅವ್ರ ಆಟಿಟ್ಯೂಡ್ ಅವ್ರು ತೋರಿಸ್ತಾ ಇದ್ದಾರೆ. ನೀವು ಅದನ್ನ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ಬೇಕಲ್ಲ ಜಡ್ಜಸ್ ಆದವರು. ನೀವು ಈಗೋಗ್ ತಗೊಂಡು ಅವರು ಚಿಕ್ಕ ಹುಡುಗ ಅಂದ್ಬಿಟ್ಟು ಹೋಗೋ ಹೋಗ್ತಾ ಇರು, ಕರೆಕ್ಟ್ ಅಲ್ಲ ಸರ್ ಅದೆಲ್ಲ. ಜಡ್ಜಸ್ ಪ್ಲೇಸ್ಗೆ ನಿಮ್ಮಿಂದ ವ್ಯಾಲ್ಯೂಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ನನಗೆ ತುಂಬಾ ಇಷ್ಟ ಆದ ಚಂದನ್ ಅವರು. ಚಂದನ್ ಅವ್ರು ನೋಡಿ ಸ್ವಲ್ಪ ಮೆಚೂರ್ಡ್ ಮಾತಾಡೋದು ಕಡಿಮೆ ಆದ್ರೂ ಅವ್ರು ಹೇಳೋ ಪಾಯಿಂಟ್ಸ್ ಆನ್ ದ ಸ್ಪಾಟ್ ಇರುತ್ತೆ, ಒಳ್ಳೆ ಪಾಯಿಂಟ್ಸ್ ಹೇಳ್ತಾರೆ. ಶ್ರುತಿ ಅವರು ಪರವಾಗಿಲ್ಲ. ಇನ್ನ ನೀವಿಬ್ರು ಇದೀರಲ್ಲ, ನಿಮ್ಗೆ ಯಾರಾದ್ರೂ ನಿಮ್ಮ ಮೇಲೆ ಕಮೆಂಟ್ಸ್ ಪಾಸ್ ಮಾಡಿದಾರೆ ಅಂದ್ರೆ ಪರ್ಸನಲ್ ಆಗಿ ಈಗೋಗ್ ತಗೊಂಡು ಇಮಿಡಿಯೇಟ್ ಆಗಿ ರಿಜೆಕ್ಟ್ ಮಾಡಿ ಕಳಿಸ್ತಾ ಇರ್ತೀರ. ಮತ್ತೆ ತುಂಬಾ ಜನ ಕಂಟೆಸ್ಟೆಂಟ್ಸ್ನು ಇದರಲ್ಲಿ ನಾನೇನೋ ಯಾರಿಗೂ ಇನ್ಸ್ಪಿರೇಷನ್ ಮಾಡಬೇಕು, ಯಾರಿಗೂ ಇನ್ಸ್ಪೈರ್ ಆಗಬೇಕು ಅಂತ ಬರ್ತಾರೆ. ಜನ ಯಾರು ನಂಬಕ್ ಹೋಗ್ಬೇಡಿ. ಯಾರು ಯಾರಿಗೋಸ್ಕರನೂ ಬದುಕೋದಿಲ್ಲ. ಅವ್ರವ್ರು ನೋಡ್ಕೊಂತಾರೆ. ಅವ್ರಿಗೇನೋ ಬೆನಿಫಿಟ್ ಇದ್ರೆ ಮಾತ್ರನೇ ಆ ಕೆಲಸ ಅನ್ನೋದು ಮಾಡ್ತಾರೆ. ಈವನ್ ಇನ್ಕ್ಲೂಡಿಂಗ್ ನಾನು. ಅದ್ರಲ್ಲಿ ನಾನು ನಂಬರ್ 1 ಅಲ್ಲಿ ಇರ್ತೀನಿ. ನಂತರ ತುಂಬಾ ಜನ ಇರ್ತಾರೆ ಈ ತರ ನಾರ್ಮಲ್ಲು. ನಾನು ಆ ತರ ಇದೀನಿ, ಈ ತರ ಇದೀನಿ, ನಾನು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಜನ ನಂಬಕ್ ಹೋಗ್ಬೇಡಿ ಸರ್. ಫನ್ ಆ ತರ ನೋಡಿ ಅವ್ರ ಆ ಸಾಧನೆ ಮಾಡಿ ಅವ್ರಿಗೋಸ್ಕರ ಸಾಧನೆ ಮಾಡ್ಕೊಂಡಿದ್ದಾರೆ ಹೊರತು ಯಾರೋ ಒಬ್ರು ಬೇರೆಯವ್ರಿಗೋಸ್ಕರ ಅವ್ರೇನು ಬದುಕಿಲ್ಲ, ಅವ್ರ ಸಾಧನೆನೂ ಮಾಡೋದಿಲ್ಲ. ಅದನ್ನೋದು ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗೋದು ಒಂದು ದೊಡ್ಡ ಸಾಧನೆ ಅಲ್ಲ. ಅದು ಶೋ. ಆ ಶೋಗೆ ಒಳ್ಳೆ ಕಾಸು ಬರುತ್ತೆ, ಸೆಲೆಕ್ಟ್ ಆದ್ರೆ ಒಳ್ಳೆ ಫೇಮ್ ಬರುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಎಲ್ಲರೂ ಆ ಶೋಗೆ ಹೋಗ್ತಾರೆ. ಇದು ನೀವು ಮೇನ್ ನೋಟಿಸ್ ಮಾಡ್ಬೇಕಾಗಿರೋ ಪಾಯಿಂಟು ಜನ. ಇನ್ನ ನೆಕ್ಸ್ಟ್ ತುಂಬಾ ಜನ ಬಂದ್ರು, ಅವ್ರು ಕೊಡೋ ಟಾಸ್ಕ್ ಎಲ್ಲ ಕೊಟ್ರು. ಕಂಟೆಸ್ಟೆಂಟ್ಸು ಅದೇ ತರ ಇದ್ದಾರೆ, ನಾನೆಲ್ಲ ಮಾಡ್ಬಿಡ್ತೀನಿ ಬಿಗ್ ಬಾಸ್ಗೋಸ್ಕರ. ಮೇನ್ ರೀಸನ್ ಏನಂದ್ರೆ ಒಳ್ಳೆ ಫೇಮ್ ಬರುತ್ತೆ, ಒಳ್ಳೆ ಕಾಸು ಬರುತ್ತೆ ಅಷ್ಟೇ. ಇನ್ನು ಜನ ಮೇಯ್ನ್ಲಿ ನೋಟಿಸ್ ಮಾಡಬೇಕಿದ್ರೆ ನೀವು ಈ ಶೋಸ್ ಮೇಲೆ ಪ್ರತಿಯೊಬ್ಬನಿಗೂ ರಿವ್ಯೂ ಅಂಡ್ ಕಮೆಂಟ್ ಕೊಡೋ ರೈಟ್ಸು ಇದೆ. ರೀಸನ್ ಏನಂದ್ರೆ ಈ ಶೋನ ನಮಗೆ ಯಾರು ಫ್ರೀಯಾಗಿ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇಲ್ಲ, ಮತ್ತೆ ನಾವು ಈ ಶೋನ ಫ್ರೀಯಾಗಿ ನೋಡ್ತಾ ಇಲ್ಲ. ಟಿವಿನಲ್ಲಿ ನೋಡೋರು ಪ್ರತಿಯೊಂದು ಮಂತು ಇಯರ್ಲಿ ರೀಚಾರ್ಜ್ ಮಾಡಿಕೊಂಡು ಟಿವಿನಲ್ಲಿ ಈ ಶೋ ನೋಡ್ತಾ ಇದ್ದೀರಾ. ಮೊಬೈಲ್ಸಲ್ಲಿ ನೋಡೋರು ಇಷ್ಟು ಅಮೌಂಟ್ ಅಂತ ರೀಚಾರ್ಜ್ ಮಾಡಿ, ಎಕ್ಸಾಂಪಲ್ ನಾನೇ ಆ OTT ಪ್ಲಾಟ್ಫಾರ್ಮ್ಗೆ ₹149 ರೀಚಾರ್ಜ್ ಮಾಡಿ 3 ಮಂತ್ಸ್ ಪ್ಲಾನ್ ಕಲೆಕ್ಟ್ ಮಾಡಿಕೊಂಡು ಫುಲ್ ಎಪಿಸೋಡ್ ನೋಡ್ತಾ ಇದ್ದೀನಿ. ಇದರಿಂದ ಅದೊಂದು ಪ್ರಾಡಕ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ಆ ಪ್ರಾಡಕ್ಟ್ ನನ್ಗೆ ಏನು ಅನ್ಸುತ್ತೋ ಆ ಫೀಲಿಂಗ್ನ ನಾನು ರಿವ್ಯೂ ಅವ್ರು ಕಮೆಂಟ್ ಮಾಡೋ ರೈಟ್ಸ್ ಕಂಪ್ಲೀಟ್ಲಿ ನನಗಿದೆ. ಇದು ಕಾಮನ್ ಆಗಿ ನಡೆಯೋದು. ಮತ್ತೆ ತುಂಬಾ ಜನ ಕೇಳ್ತಾರೆ ಯಾರಾದರೂ ರಿವ್ಯೂ ಕೊಡ್ಬೋದಾ? ಯಾರಾದರೂ ಕೊಡ್ಬೋದು. ಬಟ್ ರಿವ್ಯೂ ಅನ್ನೋದು ಒಂದು ಲಿಮಿಟಲ್ಲಿ ಕೊಡಿ. ಲಿಮಿಟ್ ಕ್ರಾಸ್ ಮಾಡಿ ಮಾತಾಡಕ್ಕೆ ಹೋಗಬೇಡಿ. ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಅವ್ರು ಏನು ಪಾಯಿಂಟ್ ಮಾತಾಡಿದ್ರು ಅದು ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಲು ಅವರೇನೋ ಡಿವೋರ್ಸ್ ಬಗ್ಗೆ ಕೇಳಿದ್ರು.
ಒಬ್ಬ ಕಂಟೆಸ್ಟೆಂಟ್ನ. ಅವ್ರಿಗೇನೋ ನನಗೆ ಇಷ್ಟ ಇರಲಿಲ್ಲ, ಅದಕ್ಕಾದೆ ಮತ್ತೆ ಬ್ರೇಕಪ್ ಎಲ್ಲ ಕೇಳಿದ್ರು. ಅಲ್ಲಿ ಬರ್ದಿರೋದು ರೀಸನ್ಗೆ ಅವ್ರು ಕೇಳಿದ್ದಾರೆ. ಹಾಗಂತ ಜಡ್ಜಸ್ ಅದನ್ನ ತುಂಬ ಡೀಪಾಗಿ ಕೇಳೋ ರೈಟ್ಸು ಅವ್ರಿಗೂ ಇರೋದಿಲ್ಲ. ಈ ಥರ ನಿಮ್ಗೆ ಇಷ್ಟ ಆಗೋ ಪಾಯಿಂಟ್ ಬಗ್ಗೆ ಮಾತಾಡಿ, ಈ ಪಾಯಿಂಟ್ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಆನ್ ಪಾಯಿಂಟ್ ಮಾತಾಡಿ ಅವ್ರನ್ನೂ ತುಂಬ ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗಬೇಡಿ. ಅವರು ಈ ಶೋ ಆದಮೇಲೆ ಅವ್ರ ಕೆಲ್ಸಕ್ಕೆ ಬ್ಯುಸಿ ಆಗ್ತಾರೆ. ಇನ್ನೊಂದೇನೋ ಶೋ ಇಟ್ಕೊಂಡು ನಮ್ಮ ಮುಂದೆ ಬರ್ತಾರೆ, ಅದಕ್ಕೂ ಇಷ್ಟು ಅಮೌಂಟ್ ಕಟ್ಟಿ ನೋಡಿ ಅಂದ್ಬಿಟ್ಟು ಮತ್ತೆ ದುಡ್ಡು ವಸೂಲಿ ಮಾಡೋಕೆ ಇವರೊಂಥರ ದುಡ್ಡು ವಸೂಲಿಗೆ ಈ ಥರ ಶೋಸ್ ಎಲ್ಲ ಮಾಡೋದು. ಇದನ್ನ ಮೈಂಡ್ ಸೆಟ್ಟಲ್ಲಿ ಇಟ್ಕೊಳ್ಳಿ. ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಂದರೆ ನಾನು ತುಂಬ ಹ್ಯಾಪಿ. ಯಾಕಂದರೆ ಇಷ್ಟೊತ್ತು ನಿಮ್ಮನ್ನು ಎಂಗೇಜಿಂಗ್ ಆಗಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಈ ವಿಡಿಯೋನ ಇಲ್ಲಿವರೆಗೂ ನೋಡೋ ಥರ ಮಾಡಿದ್ದೀನಿ ಅಂದರೆ ತುಂಬ ಹ್ಯಾಪಿ. ಅಫ್ಕೋರ್ಸ್ ಅರ್ಥ ಆಗ್ತೈತೆ, ಅಲ್ಲಲ್ಲಿ ಸ್ವಲ್ಪ ಬೋರಿಂಗ್ ಇದೆ, ಪಾಯಿಂಟ್ಸ್ ಇನ್ನೂ ಸ್ಟ್ರಾಂಗ್ ಆಗಿ ಇಡ್ತೀನಿ. ಒಳ್ಳೆ ಸ್ಕ್ರಿಪ್ಟ್ ಬರೆದುಕೊಂಡು ಬಂದು ಖಂಡಿತ ಒಳ್ಳೆ ವಿಡಿಯೋ ಮಾಡ್ತೀನಿ ಒಂದಲ್ಲ ಒಂದಿನ. ಲರ್ನಿಂಗ್ ಸ್ಟೇಜೇ, ಇನ್ನೂ ಕಲ್ತ್ಕೊಂಡು ಒನ್ ಡೇ ನೀವೇ ಶಾಕ್ ಆಗೋಗ್ತೀರಾ. ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಒಂದು ಎಲ್ಲೂ ಸ್ಕಿಪ್ ಮಾಡೋಕೆ ನಿಮಗೆ ಚಾನ್ಸೇ ಕೊಡದೇ ಇರೋ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಎಪಿಸೋಡ್ ರಿಲೀಸ್ ಮಾಡ್ತೀನಿ, ಡೈಲಿ ಬರ್ತಾ ಇರ್ತೀವಿ. ಆ ಎಪಿಸೋಡ್ ಬಗ್ಗೆ ನನ್ನ ಪರ್ಸ್ನಲ್ ರಿವ್ಯೂನ ಕಂಪಲ್ಸರಿ ಅಪ್ಲೋಡ್ ಮಾಡ್ತೀನಿ. ಇರ್ತೀನಿ.